ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೀವು ಹೇಳ್ತಾ ಇದ್ರಿ ವೃಷಭ ರಾಶಿಯವ್ರ ಬಗ್ಗೆ, ಅದನ್ನ ಮುಂದುವರಿಸ್ತಾ ಹೋಗೋದಾದ್ರೆ ನೋಡಿ, 8ನೇ ಮನೆ ಅಂತ ಬಂದಾಗ ಧನಸ್ಸು ರಾಶಿ ಬರುತ್ತೆ. ವೃಷಭ ರಾಶಿಯವರಿಗೆ 8ನೇ ಮನೆಗೆ 10ನೇ ದೃಷ್ಟಿ, ಶನಿಯ 10ನೇ ದೃಷ್ಟಿ ಬೀಳೋದ್ರಿಂದ ಖಂಡಿತವಾಗ್ಲೂ 8ನೇ ಮನೆ ಅಂತಾಗ ವೃಷಭ ರಾಶಿಯವರಿಗೆ ಎಲ್ಲ ಒಂದು ಕಡೆ ತುಂಬ ಗುಪ್ತ ವಿಚಾರಗಳು ಯಾರ ಹತ್ರನಾದರೂ ಹೇಳ್ಕೊಂಡಿದ್ರೆ ಅದೆಲ್ಲ ಒಂದು ಕಡೆ ರಿವೀಲ್ ಆಗೋವಂಥ ಸಮಯ ಇದಾಗಿರುತ್ತೆ. ಅಥವಾ ಸೀಕ್ರೆಟಾಗಿ ಯಾವುದಾದ್ರೂ ಬಿಸ್ನೆಸ್, ಸೀಕ್ರೆಟ್ ಅಂತ ಅಂದರೆ ಕೆಲವೊಂದು ಅಬ್ಜೆಕ್ಷನ್ಸ್ ಇರುತ್ತೆ. ಕೆಲವೊಂದು ಬಿಸ್ನೆಸ್ ಮಾಡಬೇಕಾದ್ರೆ ಏನಾದರೂ ಒಂದು ಅಡೆತಡೆಗಳು ಇದ್ದೇ ಇರುತ್ತೆ. ಅದರಲ್ಲಿ ತುಂಬ ನಿಮಗೆ ಗೊತ್ತಿರೋರೇ ಯಾರಾದರೂ ಒಬ್ಬರು ನಿಮ್ಮನ್ನು ಎಲ್ಲೋ ಕಾಲೆಳೆಯುವಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ನಿಮ್ಮ ಅಪೋಸಿಟ್ ಯಾರಿರ್ತಾರೆ ಅವರು ಎಲ್ಲೋ ಒಂದು ಕಡೆ ಈ ಟೈಮ್ನ ಉಪಯೋಗಿಸ್ಕೊಳ್ಳೋವಂಥದ್ದು, ಈ ಥರದ್ದೆಲ್ಲ ಆಗ್ತಿರುತ್ತೆ. ಅದರಲ್ಲೂ ಕೆಲಸ ಅಂತ ಬಂದಾಗ ಖಂಡಿತವಾಗ್ಲೂ ಹೇಳ್ತೀನಿ, ಕೆಲಸದ ಬಗ್ಗೆ ಆಗಿರ್ಬೋದು ಅಥವಾ ಯಾವುದೇ ಒಂದು ವಿಷಯದ ಬಗ್ಗೆ ಆಗಿರ್ಬೋದು, ನೀವು ಮಾತಾಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗುವಂಥದ್ದು ಅತಿ ಹೆಚ್ಚು ಆಗ್ತಾ ಇರುತ್ತೆ. ಹಾಗಾಗಿ ವೃಷಭ ರಾಶಿಯವರು ಏನು 8ನೇ ಮನೆ ಅಂತ ನಾನು ಹೇಳ್ದಿದ್ದ, 8ನೇ ಮನೆ ಅಂತಂದರೆ ಸಡನ್ ಶಾಕಿಂಗ್ ಆಗ್ತಕ್ಕಂಥದ್ದು, ನೀವು ಅಕಸ್ಮಾತ್ ನಿಮಗೆ ಗೊತ್ತಿಲ್ದಿರನೇ ಬೇರೆ ಯಾವುದಾದ್ರೂ ನಡೆಯೋವಂಥದ್ದು, ಅಥವಾ ನೀವೇ ಯಾರಿಗಾದ್ರೂ ಏನಾದರೂ ಹೇಳಿದ್ರೆ ಅದೆಲ್ಲೋ ಒಂದು ಕಡೆ ಬಯಲಾಗುವಂಥದ್ದು, ಕೆಲವೊಂದು ರಹಸ್ಯಗಳು ಬಯಲಾಗುವಂಥದ್ದು, ಈ ಥರದ್ದೆಲ್ಲ ವಿಚಿತ್ರ ಘಟನೆಗಳು ಕೂಡ ನಡೀತಾ ಹೋಗುತ್ತೆ. ಹಾಗಾಗಿ ವೃಷಭ ರಾಶಿಯವರು ಇನ್ನೂ 3 ತಿಂಗಳುಗಳ ಕಾಲ ತುಂಬ ಡೇಂಜರಸ್ ಝೋನಲ್ಲಿ ಇರ್ತೀರ. ಹಾಗಾಗಿ ತುಂಬ ಇದಕ್ಕೆ ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ನೋಡಿ, ಸೂರ್ಯ ಕೂಡ, ಯಾಕಂದರೆ ಕೃತಿಕಾ ನಕ್ಷತ್ರ ಅಂತ ಬಂದಾಗ ನಕ್ಷತ್ರಾಧಿಪತಿ ಸೂರ್ಯ ಆಗಿರ್ತಾನೆ, ಅವನು 3ನೇ ಮನೆಗೆ ಬರ್ತಾನೆ. 3ನೇ ಮನೆಗೆ ಬಂದಾಗ ರಾಶಿಗೆ 12ನೇ ಮನೆಗೆ ಬರ್ತಾ ಹೋಗ್ತಾನೆ. ಇದರಿಂದ ಸ್ವಲ್ಪ ಕೋರ್ಟು ಕೇಸು ಈ ಥರದ ಪ್ರಾಬ್ಲಮ್, ಅಥವಾ ಹಳೆಯದು ಯಾವುದಾದ್ರೂ ಕೋರ್ಟು ಕೇಸುಗಳಿದ್ರೆ ಅದು ಕೂಡ ರಿವೀಲ್ ಆಗುವಂಥದ್ದು ಅತಿ ಹೆಚ್ಚು ಆಗ್ತಾ ಇರುತ್ತೆ. ಆದರೆ ಎಲ್ಲ ಒಂದು ಕಡೆ ದುಡ್ಡು ಕಾಸಿಗೆ ಏನೂ ತೊಂದರೆ ಆಗಲ್ಲ. ಯಾವುದಾದ್ರೂ ಒಂದು ವಿಷಯದಲ್ಲಿ ದುಡ್ಡು ಬರ್ತಕ್ಕಂಥದ್ದು, ಅಥವಾ ನೀವು ಯಾವಾಗೋ ಕೊಟ್ಟಿರೋಂಥ ದುಡ್ಡು ಬರೋದು, ಅಥವಾ ಎಲ್ಲಾದರೂ ಇನ್ವೆಸ್ಟ್ ಮಾಡಿದರೆ ಅದರಿಂದ ಕೆಲವೊಂದು ಲಾಭವನ್ನು ನೋಡ್ತಕ್ಕಂಥದ್ದು ಇದಾಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಸ್ವಯಂ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಕಂಪನಿ ಆಗಿರ್ಬೋದು, ಮನೆ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಸೇಲ್ ಮಾಡ್ತಕ್ಕಂಥದ್ದು ಇದು ಕೂಡ ನಡೀತಾ ಹೋಗುತ್ತೆ. ಕಂಪನಿಗಳನ್ನ, ಮನೆಗಳನ್ನ, ಅಥವಾ ನೀವೇನು ಕೆಲಸ ಮಾಡ್ತಿರ್ತೀರ ಆ ಜಾಗವನ್ನು ಎಲ್ಲೋ ಒಂದು ಕಡೆ ಮಾರಾಟ ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮ ಸೈಟ್ ಆಗಿರ್ಬೋದು, ಜಮೀನಾಗಿರ್ಬೋದು, ಅದನ್ನು ಕೂಡ ಎಲ್ಲೋ ಮಾರುವಂಥ ಚಾನ್ಸಸ್ ಕೂಡ ಅತಿ ಹೆಚ್ಚಿರುತ್ತೆ. ಮಾರೋದು ಅಂತಂದರೆ ಯಾವುದಾದ್ರೂ ಒಂದು ಒಳ್ಳೆಯ ಒಂದು ಪ್ರೈಸ್ಗೆ ತೊಗೊಳ್ಳೋವಂಥದ್ದು, ಅಂದರೆ ಲಾಭದಾಯಕವಾಗಿ ಇರ್ತೀರಾ ಅಂತ ಹೇಳ್ಬೋದು. ಆದರೆ ವರ್ಕ್ ಪ್ರೆಷರು ತುಂಬ ಅತಿ ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂದರೆ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೈಸೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಹೆಸರು ನಾಗರತ್ನ ಅಂತ ಮೇಡಮ್. ಮಗಳದು ಮದುವೆ ಬಗ್ಗೆ ಕೇಳಬೇಕು. ಸರಿ, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 4/7. ಓಕೆ. 1991. 91. ಹುಟ್ಟಿದ ಸಮಯ? ಗುರುವಾರ ರಾತ್ರಿ 11:20. ರಾತ್ರಿ 11:20. ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ ಮೇಡಮ್. ಇದ್ದಾರೆ ಮದುವೆ ಬಗ್ಗೆ ಕೇಳಬೇಕು ಮೇಡಮ್. ಮೇಡಮ್ ನಮಸ್ತೆ. ಮೀನ ರಾಶಿ, ಮೀನ ಲಗ್ನ ಬರುತ್ತೆ, ಉತ್ತರ ಭದ್ರ ನಕ್ಷತ್ರ ಬರುತ್ತೆ. ಹಲೋ. ಹೌದು ಮೇಡಮ್. ಹೌದು ಮೇಡಮ್. ಹೇಳಿ ಮೇಡಮ್. ಇವಾಗ ಮದುವೆ ಮಾಡಬೇಕು ಅಂತಂದರೆ ಅವ್ರಿಗೆ 19ರಿಂದ 31 ಒಳ್ಳೆ ಟೈಮ್ ನಡೀತಾ ಇದೆ ಅಂತ ಹೇಳ್ಬೋದು. ಮತ್ತು ಈ ಟೈಮ್ ಚೆನ್ನಾಗಿದೆ. ಎಲ್ಲೋ ಒಂದು ಕಡೆ ಈ ರಾಶಿ ಮಗನ ಮಗಳು ಮೇಡಮ್. ಮಗಳು. ಓಕೆ. ಯಾಕಂದರೆ 6ನೇ ಮನೆಯಲ್ಲಿ ಶುಕ್ರ ಇರ್ತಾರೆ, ಶುಕ್ರ ದಶೆ ನಡೀತಾ ಇರುತ್ತೆ. ಆದರೂ ಕೂಡ ಸಪ್ತಮಾಧಿಪತಿ ಬಂದು ನಿಮಗೆ, ಸಪ್ತಮಾಧಿಪತಿ ಬುಧ ಬಂದು 4ನೇ ಮನೆಯಲ್ಲಿ ಕುಜನ ಜೊತೆ ಇರೋದ್ರಿಂದ ಈ ಮದುವೆ ಸ್ವಲ್ಪ ವಿಳಂಬ ಆಗ್ತಾ ಇರ್ಬೋದು. ಅದಕ್ಕೆ ನೀವು ಪರಿಹಾರ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಪರಿಹಾರ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಸರೋಗುತ್ತೆ. ಯಾಕಂದರೆ ಶನಿ ದೃಷ್ಟಿ ಕೂಡ ಬೀಳ್ತಾ ಇರೋದ್ರಿಂದ ಎಲ್ಲೋ ಸ್ವಲ್ಪ ಮದುವೆ ವಿಚಾರ ಅಂತ ಬಂದಾಗ ಈ ಸ್ವಲ್ಪ ಲೋಪದೋಷಗಳನ್ನ ಸರಿ ಮಾಡಿಕೊಂಡ್ರೆ ಖಂಡಿತ ಮದುವೆ ಆಗುತ್ತೆ. ಅದಕ್ಕೆ ಬೇಕಾಗಿರೋಂಥ ಪರಿಹಾರ ಮಾಡ್ಕೊಳ್ಳಿ. ನಮ್ಮ ಸಂಸ್ಥೆಗೆ ಕರೆ ಮಾಡಿ ಮೇಡಮ್. ಸ್ಕ್ರೀನ್ ಮೇಲೆ ಕಾಣ್ತಾ, ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಸ್ಟೋನನ್ನು ಕೊಡ್ತೇವೆ. ಜಸ್ಟ್ ಅದನ್ನು ನೀವು ಮನೇಲಿ ಇಟ್ಕೊಂಡ್ರೆ ಸಾಕು. ಖಂಡಿತ ಅದು ಹೇಗೆ ಅಂತ ನಾವು ಗೈಡ್ ಮಾಡ್ತೀವಿ, ಅದನ್ನ ಇಟ್ಕೊಳ್ಳಿ. ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ, ಬೇಗ ಮದುವೆ ಸೆಟ್ ಆಗುತ್ತೆ. ಹಾಂ ಮೇಡಮ್, ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾರೆ ನಿಮಗೆ. ಮತ್ತೊಬ್ರು ಕಾಲರ್ ಇರ್ತಾರೆ ಮೇಡಮ್. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಕಲ್ಪನಾ, ಬೆಂಗಳೂರಿಂದ ಮಾತಾಡ್ತಾ ಇರೋದು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 16 ಹಾ 12 ಓಕೆ 1976. 76. ಹುಟ್ಟಿದ ಟೈಮು? ಹುಟ್ಟಿದ ಟೈಮು ಬಂದು 3:05 ಸಂಜೆ.
ಸಂಜೆ 3:05 3 ಗಂಟೆ 5 ನಿಮಿಷ ಸಂಜೆ. PM. ಓಕೆ, ಏನ್ ಪ್ರಶ್ನೆ ಇದೆ? ನಮಸ್ತೆ ಮೇಡಮ್. ಕನ್ಯಾ ರಾಶಿ ಚಿತ್ತ ನಮಸ್ತೆ. ನಕ್ಷತ್ರ. ಯಾವ್ದು ಮೇಡಮ್? ಕನ್ಯಾ ರಾಶಿ ಚಿತ್ತ ನಕ್ಷತ್ರ. ಹೆಸರು ಮೇಲೆ ಮಿಥುನ ಬರುತ್ತೆ. ನೀವು ಕೊಟ್ಟಿರೋ ಡೇಟ್ ಟೈಮ್ ಪ್ರಕಾರ ಹಾಕಿದ್ದೀವಿ. ಏನ್ ಪ್ರಶ್ನೆ ನಿಮ್ದು? ನಮ್ದು ಹೇಗಿರ್ಬೋದು ನಾನು ಇನ್ನು ಮುಂದೆ ಅಂತ. ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ ಮೇಡಮ್ ನೀವು? ನಾನ್ ಮನೇಲೇ ಇದ್ದೀನಿ ಮೇಡಮ್. ನಂಗೊಂದ್ ಮಗ ಇದ್ದಾನೆ. ನಮ್ಮ ಯಜಮಾನ್ರು, ನಾವು 3 ಜನ ಇರೋದು. ಓಕೆ, ಮನೆಯಲ್ಲೇ ಇದ್ದರೆ ಆರಾಮಾಗಿ ಚೆನ್ನಾಗಿರ್ಬೋದು ಅಂತ ಹೇಳುತ್ತೆ. 16ರಿಂದ 2035 ಶನಿ ದಶೆ ನಡೀತಾ ಇದೆ. ಹಾಗಾಗಿ ನಿಮಗೆ ಈ ದಶ ಬಂದು, ಯಾಕಂದರೆ 4ನೇ ಮನೇಲಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ತಾಯಿಯ ಆರೋಗ್ಯವನ್ನು ನೋಡ್ಕೊಳ್ಬೇಕಾಗುತ್ತೆ. ಅಥವಾ ತಾಯಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ ನನಗೆ. 2016 ಇದ್ದಾರೆ. ಅವ್ರ ಆರೋಗ್ಯ ಸ್ವಲ್ಪ ಹದಗೆಡ್ಬೋದು, ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ.